जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकापितः कृष्ण मध्वनामा मे वरदोऽस्तु निरन्तरम् वाणिते करवण्यम्बचरणोर्जि सर्वदा मद्वाक्यसरणीर्भूयात् श्रीमदाचार्यभावक समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಭಾರತ ಅತ್ಯಂತ ಸುಂದರವಾಗಿರುವಂತಹ ಹಲವಾರು ವಿಷಯಗಳನ್ನ, ಜೀವನಕ್ಕೆ ಹತ್ತಿರವಾಗಿರುವಂತಹ ವಿಷಯಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದೆ. ಮಹಾಭಾರತದಲ್ಲಿ ಇಲ್ಲದೇ ಇರುವಂತಹ ವಿಷಯವೇ ಜಗತ್ತಿನಲ್ಲಿ ಇಲ್ಲ ಅನ್ನುವ ಮಟ್ಟಿಗೆ ಎಲ್ಲ ವಿಷಯಗಳನ್ನ ನಮಗೆ ಮಹಾಭಾರತ ನಮಗೆ ತಿಳಿಸ್ಕೊಡ್ತಾ ಇದೆ. ದ್ಯೂತವನ್ನ ಆಡಿದ ಮೇಲೆ ಸೋತಂತಹ ಪಾಂಡವರು ವನವಾಸದಲ್ಲಿ ಇರುವಂತಹ ಸಂದರ್ಭ, 12 ವರ್ಷ ವನವಾಸವನ್ನ ಮಾಡಬೇಕು. ಆ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಸತ್ಯಭಾಮಾದೇವಿ ಸಹಿತವಾಗಿ ಅಲ್ಲಿಗೆ ಬಂದಿದ್ದಾನೆ. ಬಂದಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಸಂವಾದ ಇವತ್ತಿನ ಎಲ್ಲ ಸೌಭಾಗ್ಯವತಿಯರಿಗೆ ಅತ್ಯಂತ ಆದರ್ಶಮಯವಾಗಿರುವಂತಹ ಸಂವಾದ. ಈ ಸಂವಾದವನ್ನ ನಾವು ನಿತ್ಯದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮಗೆ ಜೀವನದಲ್ಲಿ ಯಾವಾಗಲೂ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ ದೊರೆಯಲಿಕ್ಕೆ ಸಾಧ್ಯ. ದ್ರೌಪದಿ ಮತ್ತು ಸತ್ಯಭಾಮಾದೇವಿಯರ ಸಂವಾದ ಬಹಳ ದಿವಸದಿಂದ ಭೇಟಿ ಆಗಿಲ್ಲ, ಹಾಗಾಗಿ ಸಿಕ್ಕಿದ್ದಾರೆ. ಇಬ್ಬರು ಮಾತಾಡ್ತಾ ಇದ್ದಾರೆ. ದ್ರೌಪದಿ ಸತ್ಯಭಾಮಾದೇವಿ ಕೇಳುವಂತಹ ಪ್ರಶ್ನೆ, ಸಾಕ್ಷಾತ್ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಲಕ್ಷ್ಮೀದೇವಿ 2 ರೂಪದಿಂದ ಸತ್ಯಭಾಮ ಮತ್ತು ರುಕ್ಮಿಣಿಯಾಗಿ ಅವತಾರವನ್ನು ಮಾಡಿದ್ದಾಳೆ. ಸತ್ಯಭಾಮಾದೇವಿ ಪ್ರಶ್ನೆ ಮಾಡ್ತಾಳೆ ಲೋಕದ ದೃಷ್ಟಿಯಿಂದ. ಲಕ್ಷ್ಮೀದೇವಿಯ ನಾಟಕ ನೋಡಿ ಹೇಗಿದೆ. ಪಾಂಡವರ ಜೊತೆ ನೀನು ಹೇಗೆ ವ್ಯವಹಾರವನ್ನ ಮಾಡ್ತೀಯಾ? ಯಾಕೆಂದ್ರೆ 5 ಜನ ಇದ್ದಾರೆ, ಅವರೆಲ್ಲರನ್ನ ಸಂತೋಷಪಡಿಸುವಂತಹ ಒಂದು ಗುಣ ನಿನ್ನಲ್ಲಿ ಹೇಗೆ ಬಂದಿದೆ? ಯಾಕೆಂದ್ರೆ ಒಬ್ಬರನ್ನ ನಾವು ಜೀವನದಲ್ಲಿ ಪಡೆದಂತಹ ನಾವು, ಗಂಡನನ್ನಾಗಿ ಪಡೆದಂತಹ ನಾವು ಅವರನ್ನ ಸಂತೋಷಪಡಿಸೋದು ಕಷ್ಟ. ಅಂಥದ್ರಲ್ಲಿ 5 ಜನ ಇದ್ದಾರೆ ಪಾಂಡವರು. ಅವರೆಲ್ಲರನ್ನ ಅವರಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನ ಕೊಟ್ಟು ಅವರನ್ನ ಸಂತೋಷಪಡಿಸುವಂತಹ ವಿಧಾನ ಹೇಗೆ? ನಾನಾ ವಿಧವಾದ ಆಸೆ ಆಕಾಂಕ್ಷೆಗಳನ್ನ ನಾವು ಲೋಕದಲ್ಲಿ ಕಾಣ್ತೀವಿ. ಜೀವನದಲ್ಲಿ ಹೇಗಿರಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ. ತವ ವಶ್ಯ ಹಿ ಸತತಂ ಪಾಂಡವ ಪ್ರಿಯದರ್ಶಿನಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾಳೆ. ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡದಂತಹ ಸಂದರ್ಭದಲ್ಲಿ ದ್ರೌಪದಿ ದೇವಿ ಹೇಳ್ತಾಳೆ ಒಂದು ಮಾತನ್ನ, ಎಲ್ಲವನ್ನ ಬಲ್ಲಂತಹ ನೀನು ಈ ಪ್ರಶ್ನೆಯನ್ನ ಕೇಳಿದ್ರೆ ಹೇಗೆ? ಎಲ್ಲವೂ ಗೊತ್ತು ನಿನಗೆ, ಆದರೆ ನನ್ನ ಬಾಯಲ್ಲಿ ಅದನ್ನ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀಯ. ಆಗ್ಲಿ, ಅವಶ್ಯವಾಗಿ ಹೇಳ್ತೀನಿ ಕೇಳು. ಮೊದಲನೇದಾಗಿ ದ್ರೌಪದಿ ದೇವಿ ಹೇಳುವಂತಹ ಮಾತು, ಪತಿಯನ್ನ ವಶ ಮಾಡಿಕೊಳ್ಳಬೇಕು ಅಂತ ಅಂದ್ರೆ ಯಾವುದೇ ವ್ರತ ಆಗಲಿ, ತಪಸ್ಸಾಗಲಿ, ಮಾಟ ಮಂತ್ರ, ಉಪಾಯ ಅಥವಾ ಗಿಡಮೂಲಿಕೆಗಳು ಯಾವೂ ಇಲ್ಲ ಜಗತ್ತಿನಲ್ಲಿ. ಮತ್ತೆ ಪತಿಯನ್ನ ವಶಪಡಿಸಿಕೊಳ್ಳುವಂತಹದ್ದು ಹೇಗೆ ಅಂತ ನೀ ಪ್ರಶ್ನೆ ಕೇಳ್ತಾ ಇದ್ದೀಯಲ್ಲ, ಅದಕ್ಕಿರೋ ಒಂದೇ ಒಂದು ಔಷಧ, ಅದು ಪ್ರೀತಿ. ಮಾಟ ಮಂತ್ರ ಔಷಧ ಎಲ್ಲದಕ್ಕಿಂತಲೂ ಹೆಚ್ಚು
ಕೆಲಸ ಮಾಡುವಂತಹದ್ದು ನಮ್ಮ ಪ್ರೀತಿಯಿಂದ ವ್ಯವಹಾರವನ್ನ ಮಾಡುವಂಥದ್ದು. ಅದರಲ್ಲೂ ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಜೇನಿನಂತಹ ಮಧುವಿನಂತಹ ಸಿಹಿಯಾದ ಸಂಸಾರವನ್ನ, ಸುಖಮಯವಾದ ಸಂಸಾರವನ್ನ ಹುಳಿ ಹಿಂಡಿದ ಹಾಗೆ, ವಿಷ ಹಿಂಡಿದ ಹಾಗೆ ಹಾಳು ಮಾಡುವಂತಹ ದುರ್ಜನರು ಹೆಜ್ಜೆ ಹೆಜ್ಜೆಗೆ ನಿಮಗೆ ಸಿಗ್ತಾರೆ ಲೋಕದಲ್ಲಿ. ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಬಹಳ ಸಂತೋಷವಾಗಿ ಓಡಾಡ್ತಾರೆ ಅಂದ್ರೆ ಸಾಕು, ಏನೋ ಒಂದು ಹೋಗಿ ಹೇಳ್ಬಿಡೋದು ಅವರ ಸಂಸಾರ ಹಾಳಾಗಬೇಕು. ದೂರದಿಂದ ನಿಂತು ನೋಡಿ ಇವರು ಸಂತೋಷ ಪಡುವಂಥವ್ರು. ಪತಿಗೆ ತನ್ನ ಪತ್ನಿ ತನ್ನ ವಶದಲ್ಲಿಟ್ಟುಕೊಳ್ಳಲು ಯಾವುದಾದ್ರೂ ಗಿಡಮೂಲಿಕೆ ಅಥವಾ ಮಂತ್ರ ಉಪಾಯ ಯಾವೂ ಬೇಕಾಗಿಲ್ಲ. ಬೇಕಾಗಿರೋದೇನೋ ಒಂದೇ ಒಂದು, ಅದು ಪ್ರೀತಿ. ಅದರಲ್ಲೂ ಸಾಮಾನ್ಯವಾಗಿ ಗಂಡ ಮನೆಯಲ್ಲಿಲ್ಲ ಅಂದ್ರೆ ಹೆಂಡತಿಯನ್ನ ಮಾತಾಡಿಸುವಂತಹ ಬೇಕಾದಷ್ಟು ಜನ ಸಿಗ್ತಾರೆ, ಲೌಕಿಕವಾದ ವಿಷಯವನ್ನ ಹೇಳ್ತಾರೆ. ಅದರಲ್ಲೂ ಭಯಂಕರವಾಗಿರುವಂತಹ ಸಂಸಾರಕ್ಕೆ ಹುಳಿ ಹಿಂಡುವಂತಹ ಶತ್ರುಗಳಿಗೇನ್ ಕಮ್ಮಿ ಇಲ್ಲ, ಹೆಜ್ಜೆ ಹೆಜ್ಜೆಗೆ ನಮಗೆ ಸಿಗ್ತಾರೆ. ಮಿತ್ರರು ಅಂತ ನಾವು ಅನ್ಕೊಂಡಿರ್ತೀವಿ, ಅವರು ಮಿತ್ರರಲ್ಲ, ಸಂಸಾರವನ್ನ ಹಾಳು ಮಾಡುವಂಥವ್ರು. ಅಂತಹವರನ್ನ ನಾವು ಹೆಜ್ಜೆ ಹೆಜ್ಜೆಗೆ ಕಾಣ್ತಾ ಇದ್ದೀವಿ. ಏನಾದ್ರೂ ಮಾಡಿ ಪತಿಯ ಕಿವಿಯಲ್ಲಿ ಹೇಳುವಂಥದ್ದು ಅಥವಾ ಪತ್ನಿಯ ಕಿವಿಯಲ್ಲಿ ಹೇಳುವಂಥದ್ದು, ಇಬ್ಬರಲ್ಲೂ ಮಧ್ಯ ಏನಾದ್ರೂ ಒಂದು ವಿಷಯವನ್ನ ತಂದಿಟ್ಟು ಅವರ ಸಂಸಾರವನ್ನ ಹಾಳು ಮಾಡುವಂತಹವರು ಬಹಳಷ್ಟು ಜನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಪ್ರೀತಿಯಿಂದ ವ್ಯವಹಾರವನ್ನ ಮಾಡಬೇಕು. ಮಹಾಭಾರತ ವನಪರ್ವದಲ್ಲಿ ಬರುವಂತಹ ವಿಷಯ ಇದು. ಮಂತ್ರಗಳಿಂದಾಗಲಿ ಔಷಧಿಯಿಂದಾಗಲಿ ಸ್ತ್ರೀಯರು ತಮ್ಮ ಪತಿಯನ್ನ ಹಿಡಿತದಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರೀತಿಯಿಂದ ಮಾತ್ರ ಅವನನ್ನ ನಾವು ಗೆಲ್ಲಕ್ಕೆ ಸಾಧ್ಯ. ಹಾಗಾಗಿ ಸಂಯಮದಿಂದ ಶಾಂತವಾಗಿರೋದನ್ನ ಕಲ್ತ್ಕೊಳ್ಬೇಕು. ಲಕ್ಷಣಗಳನ್ನ ಹೇಳ್ತಾರೆ, ಯಾವ್ಯಾವ ಲಕ್ಷಣ ಇರಬೇಕು ಅದರಲ್ಲಿ ವಿಸ್ತಾರವಾಗಿ ಸಂವಾದ ಬರುತ್ತೆ. ಮೊದಲನೇದಾಗಿ ಹೇಳ್ತಾಳೆ, ನೀನು ಮತ್ತೆ 5 ಜನ ಇದ್ದಾರಲ್ಲ ಅವರನ್ನ ಹೇಗೆ ನಾನು ವ್ಯವಹಾರ ಮಾಡ್ತೀನಿ ಅಂತ ಹೇಳ್ತೀನಿ ಕೇಳು ಅಂತ ಸತ್ಯಭಾಮಾದೇವಿಗೆ ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ. ಅಹಂಕಾರ ವಿಹಾಯ ಕಾಮಕ್ರೋಧೋಚ ಸರ್ವದಾ ಸದಾರಾನ್ ಪಾಂಡವಾನ್ ನಿತ್ಯಂ ಪ್ರಯತೋಪಹಚಾರಂ. ಅಂದ್ರೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ ಮಹಾಭಾರತ ವನಪರ್ವದಲ್ಲಿ, ನಾನು ಸಂಯಮದಿಂದ ಇರ್ತೀನಿ, ಯಾವತ್ತೂ ಅಹಂಕಾರವನ್ನ ಪಡೋದಿಲ್ಲ, ಕಾಮಕ್ರೋಧಗಳಿಂದ ದೂರವಾಗಿರ್ತೀನಿ, ಪಾಂಡವರು ಮತ್ತು ಅವರ ಇತರ ಪತ್ನಿಯರ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಇರ್ತೀನಿ. ಅದರಲ್ಲೂ ಇನ್ನೂ ಒಂದು ಮಾತು ಹೇಳ್ತಾಳೆ, ಇವತ್ತಿನ ಎಲ್ಲ ಸ್ತ್ರೀಯರು ಸೌಭಾಗ್ಯವತಿಯರು ಇವೆಲ್ಲ ವಿಷಯವನ್ನ ಗಮನದಲ್ಲಿಟ್ಟುಕೊಳ್ಳಬೇಕು. ದ್ರೌಪದಿ ದೇವಿ ಸತ್ಯಭಾಮಾದೇವಿ ಮುಂದೆ ಹೇಳುವಂತಹ ಮಾತುಗಳು, ಯಾವತ್ತೂ ಯಾವ ಸಂದರ್ಭದಲ್ಲೂ ನಾನು ನನ್ನ ಬಾಯಿಯಿಂದ ಕೆಟ್ಟ ಮಾತುಗಳನ್ನು ಆಡೋದಿಲ್ಲ, ಎಚ್ಚರ ವಹಿಸ್ತೀನಿ ನನ್ನ ಬಾಯಿಂದ ಕೆಟ್ಟ ಮಾತು ಬರದೇ ಇರೋ ರೀತಿ, ಅಸಭ್ಯವಾಗಿ ಎಲ್ಲೂ ನಿಲ್ಲೋದಿಲ್ಲ, ನಿರ್ಲಜ್ಜಳಾಗಿ ಎಲ್ಲೂ ನೋಡೋದಿಲ್ಲ, ನನ್ನ ಪ್ರತಿಯೊಂದು ವ್ಯವಹಾರವನ್ನು ಬಹಳ ಎಚ್ಚರಿಕೆಯಿಂದ ಮಾಡ್ತೀನಿ. ಶ್ಲೋಕದಲ್ಲೆಲ್ಲ ಬಹಳ ಇದೆ, ಸರಳವಾಗಿ ಭಾವಾರ್ಥ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಎಚ್ಚರವಾಗಿರ್ತೀನಿ, ಕೆಟ್ಟದಾಗಿ ಮಾತಾಡುವಂಥದ್ದು, ನಿರ್ಲಜ್ಜಳಾಗಿ ವರ್ತನೆ ಮಾಡುವಂಥದ್ದು, ಅವ್ಯವಸ್ಥಿತವಾಗಿ ಕೂಡುವಂಥದ್ದು ನಮ್ಮ ಯೋಗ್ಯತೆಯನ್ನ ನಾವು ಕಳೆದುಕೊಂಡ ಹಾಗೆ. ಎಷ್ಟೆಲ್ಲಾ ಮಾತು ಹೇಳ್ತಾ ಇದ್ದಾಳೆ ನೋಡಿ. ಈ ರೀತಿಯಾಗಿ ನಾನು ವ್ಯವಹಾರವನ್ನ ಮಾಡ್ತೀನಿ, ಯಾವಾಗಲೂ ಇವುಗಳಿಂದ ದೂರ ಇರ್ತೀನಿ. ಸತ್ಯಭಾಮಾದೇವಿ ಮುಂದೆ ಹೇಳ್ತಾ ಇದ್ದಾಳೆ ದ್ರೌಪದಿ. ಇಷ್ಟೇ ಅಲ್ಲ, 5 ಜನ ಏನಿದ್ದಾರಲ್ಲ ಪಾಂಡವರು, ಕುಂತಿಯ ಮಕ್ಕಳು, ಅವರೆಲ್ಲ ಸೂರ್ಯನಂತೆ ತೇಜಸ್ವಿಗಳಾಗಿರುವಂಥವ್ರು, ಚಂದ್ರನಂತೆ ಆಹ್ಲಾದಕರವಾಗಿರುವಂಥವ್ರು, ಮಹಾರಥಿಗಳು, ದೃಷ್ಟಿಯಿಂದಲೇ ಶತ್ರುವಿನ ಪ್ರಾಣಾಪಹಾರ ಮಾಡುವಂಥವ್ರು, ಬಲಿಷ್ಠರಾಗಿರುವಂಥವ್ರು, ಪರಾಕ್ರಮಿಗಳಾಗಿರುವಂಥವ್ರು. ಅಂತಹವರ ಸಂಘದಲ್ಲಿರುವಂತಹ ನಾನು ನನ್ನ ಎದುರಿನಲ್ಲಿ ಅನ್ಯ ದೇವತೆಯಾಗಲಿ
ಅಥವಾ ಸಾಕ್ಷಾತ್ ಕಾಮನೇ ಆಗ್ಲಿ ಬಂದ್ರೂ ಸಹಿತ ನಾನ್ ಕಣ್ಣೆತ್ತಿ ನೋಡೋದಿಲ್ಲ. ದೇವೋ ಮನುಷ್ಯೋ ಗಂಧರ್ವೋ, ಶ್ಲೋಕದಲ್ಲೆಲ್ಲ ಹೇಳ್ತಾಳೆ ವಿಸ್ತಾರವಾಗಿ. ನನ್ನ ಮನಸ್ಸು ಚಂಚಲ ಆಗೋದಿಲ್ಲ. ಇದು ಅವರ ಮೇಲೆ ನಾನು ಮಾಡುವಂತಹ ಪ್ರೀತಿ ಗೌರವ. ಇನ್ನು ದೈನಂದಿನವಾದ ಕಾರ್ಯದಲ್ಲಿ ನಾನು ಹೇಗಿರ್ತೀನಿ ಅಂತ ಹೇಳ್ಬಿಡ್ತೀನಿ ಕೇಳು. ನನ್ನ ಪತಿ ಮತ್ತು ಉಳಿದ ಸೇವಕರು ಅಂತ ಯಾರಿದ್ದಾರೋ ಅವರ ಜೊತೆಗೆ ಅವ್ರದ್ದು ಊಟ ಆಗದ ಹೊರತು ನಾನು ಯಾವತ್ತೂ ಊಟವನ್ನು ಮಾಡೋದಿಲ್ಲ. ನನ್ನ ಗಂಡನಿಗೆ ಗಂಡ ನನ್ನ ಮೇಲೆ ಪ್ರೀತಿ ಮಾಡಲ್ಲ ಅಂತ ಬಹಳ ಜನ ಹೇಳ್ತಿರ್ತಾರೆ. ಪ್ರೀತಿ ಮಾಡೋ ಹಾಗೆ ಮಾಡುವಂತಹ ಸೂತ್ರಗಳಿವೆಲ್ಲ. ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ, ನಾವೆಲ್ಲ ತಿಳ್ಕೊಳ್ಳಿ ಅಂತ. ಗಂಡನನ್ನ ಬಿಟ್ಟು ನಾನು ಯಾವತ್ತೂ ಊಟ ಮಾಡೋದಿಲ್ಲ. ಸೇವಕರಿಗೆಲ್ಲ ಊಟ ಹಾಕಿದ ಮೇಲೆ ನಾನು ಊಟವನ್ನ ಮಾಡ್ತೀನಿ. ಗಂಡ ಮಲಗೋಕ್ಕಿಂತ ಮುಂಚೆ ನಾ ಮಲಗೋದಿಲ್ಲ. ನಾ ಭುಕ್ತವತಿ, ಶ್ಲೋಕದಲ್ಲೇ ವಿಸ್ತಾರವಾಗಿ ಹೇಳ್ತಾರೆ. ಅಷ್ಟೇ ಆಗಲಿ, ಹೊಲದಿಂದಾಗಲಿ ಕಾಡಿನಿಂದಾಗಲಿ ಹೊರಗಿನಿಂದ ಬಂದಿರುವಂತಹ ಪತಿಯನ್ನ ಎದ್ದು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ, ಗೌರವಿಸ್ತೀನಿ. ಬಂದ ಮೇಲೆ ಅವನಿಗೆ ಕೂಡ್ಲಿಕ್ಕೆ ಆಸನವನ್ನ, ಕುಡಿಲಿಕ್ಕೆ ನೀರನ್ನ ಇತ್ಯಾದಿಯಾಗಿ ಪ್ರಾರ್ಥನೆ ಮಾಡಿ ಕೇಳ್ತೀನಿ, ನಿಮ್ಗೇನ್ರ ಬೇಕಾ ಅಂತ. ಅಂದ್ರೆ ನಾವೆಲ್ಲ ಹೀಗೆ ಕೇಳಬೇಕು ಅನ್ನೋದು ತಾತ್ಪರ್ಯ. ಆಮೇಲೆ ಮನೆಯನ್ನ ಯಾವಾಗಲೂ ಸ್ವಚ್ಛವಾಗಿಡ್ತೀನಿ. ಇದಂತೂ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಎಷ್ಟೋ ಜನ ಮನೆಯಲ್ಲಿ ನಾವು ನೋಡಿದ್ದೀವಿ, ನೀವು ನೋಡಿರ್ಬೋದು, ಎಲ್ಲ ಪದಾರ್ಥಗಳನ್ನ ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರೆ. ಮನೆ ಒಳಗೆ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ. ಹಾಗೆಲ್ಲ ಮನೆಯನ್ನ ಅವ್ಯವಸ್ಥಿತವಾಗಿಡೋದಲ್ಲ, ಸ್ವಚ್ಛವಾಗಿಡ್ತೀನಿ. ಅಡಿಗೆಯನ್ನ ಶುದ್ಧವಾಗಿ ಮಾಡ್ತೀನಿ. ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಭೋಜನವನ್ನ ಹಾಕ್ತೀನಿ. ಮನೆಯಲ್ಲಿರುವಂತಹ ಅವಶ್ಯಕ ವಸ್ತುಗಳನ್ನ, ಬೆಲೆ ಬಾಳುವ ವಸ್ತುಗಳನ್ನ ನಾನೇನ್ ಮಾಡ್ತೀನಿ, ಸುರಕ್ಷಿತವಾಗಿ ಇಡ್ತೀನಿ. ಮನೆಯನ್ನ ಸ್ವಚ್ಛವಾಗಿ ಕಸಗೂಡಿಸಿ ಯಾವಾಗಲೂ ಶುದ್ಧವಾಗಿಡ್ತೀನಿ ಮನೆಯನ್ನ. ಎಂತೆಂತ ಮಾತು ಹೇಳ್ತಾ ಇದ್ದಾಳೆ ನೋಡಿ. ಆಮೇಲೆ ಸ್ವಾಭಾವಿಕವಾದ ವ್ಯವಹಾರ ನಾನು ಹೇಗ್ ಮಾಡ್ತೀನಿ, ಯಾರನ್ನೂ ನನ್ನ ಮಾತಿನಿಂದ ಅಥವಾ ನಡತೆಯಿಂದ ಯಾರನ್ನೂ ತಿರಸ್ಕಾರ ಮಾಡೋದಿಲ್ಲ. ಕೆಲವರು ಪಕ್ಕದಲ್ಲೇ ಕೂತಿರ್ತಾರೆ, ಲೋಕದಲ್ಲಿ ನೋಡಿರ್ಬೋದು ನೀವು. ಪರಿಚಯ ಇರೋಂಥವ್ರೆ, ನೋಡಿರೋಂಥವ್ರೆ, ಗೊತ್ತಿರೋಂಥವ್ರೆ ಒಟ್ಟ ಮಾತಾಡ್ಸೋದಿಲ್ಲ. ಯಾಕ್ರಿ ನೀವು ಮಾತಾಡ್ಸಿಲ್ಲ? ಅಲ್ಲ, ಅವ್ರು ಮಾತಾಡಿಸ್ಲಿ, ಅವರೇ ಮುಂಚೆ ಮಾತಾಡಿಸ್ಲಿ, ನಾನ್ಯಾಕೆ ಮಾತಾಡಿಸ್ಬೇಕು ಮುಂಚೆ ಅನ್ನೋಂತಹ ಸ್ವಭಾವ ನಮ್ಮಲ್ಲಿ ಬಹಳ ಜನದಲ್ಲಿ ನಾವು ನೋಡ್ತಾ ಇರ್ತೀವಿ ಲೋಕದಲ್ಲಿ. ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ, ಯಾವತ್ತೂ ನಾ ಆ ರೀತಿ ವ್ಯವಹಾರವನ್ನ ಮಾಡೋದಿಲ್ಲ. ಅದರಲ್ಲೂ ದುಷ್ಟ ಸ್ತ್ರೀಯರು ಅಂತೇನಿದ್ದಾರಲ್ಲ, ಅವರ ಸಂಪರ್ಕವನ್ನ ನಾನು ಬಿಟ್ಬಿಟ್ಟಿದ್ದೀನಿ, ದೂರದಲ್ಲಿರ್ತೀನಿ. ಯಾವತ್ತೂ ನಾ ಮಾತಾಡೋದಿಲ್ಲ. ಅಧಾರ್ಮಿಕರಾಗಿರುವಂತಹ, ಅಲ್ಪಮತಿಗಳಾಗಿರುವಂತಹ, ಅಜ್ಞಾನಿಗಳಾಗಿರುವಂತಹ ಜನರು ಅಂತ ಯಾರಿದ್ದಾರೋ ಅವರಂತ ನಾನು ದೂರ ಇರ್ತೀನಿ. ಆಲಸ್ಯವನ್ನ ಯಾವತ್ತೂ ನನ್ನ ಹತ್ರ ಬರ್ಲಿಕ್ಕೆ ಬಿಡೋದಿಲ್ಲ. ಅಂದ್ರೆ ಯಾವಾಗ್ಲೂ ಕ್ರಿಯಾತ್ಮಕವಾಗಿ ಆಕ್ಟಿವ್ ಆಗಿರೋದು ಅಂತಂತಾರಲ್ಲ, ಹಾಗೆ ಆಕ್ಟಿವ್ ಆಗಿ ಯಾವಾಗ್ಲೂ ಇರ್ತೀನಿ, ಕೆಲಸ ಮಾಡ್ತಾನೆ ಇರ್ತೀನಿ. ಅಷ್ಟೇ ಅಲ್ಲ, ಪತಿಯ ಜೊತೆ ವಿನಾಕಾರಣವಾಗಿ ಪರಿಹಾಸ್ಯ ಮಾಡುವಂಥದ್ದು, ಅನಾವಶ್ಯಕವಾಗಿ ಅವರಿಗೆ ಸಿಟ್ಟಿಗೆ ಬರೋ ಹಾಗೆ ಮಾಡುವಂಥದ್ದು ಯಾವತ್ತೂ ನಾ ಮಾಡೋದಿಲ್ಲ. ಮನೆಯ ಬಾಗಿಲಲ್ಲಿ ನಿಂತು ಯಾವತ್ತೂ ಕಾಯೋದಿಲ್ಲ. ಬಹಳ ಅವಲಕ್ಷಣ ಅದು. ಮನೆಯ ಹೆಬ್ಬಾಗಿಲಲ್ಲಿ ನಿಂತು ನಿಲ್ಲುವಂಥದ್ದು ಯಾವತ್ತೂ ನಾ ಮಾಡೋದಿಲ್ಲ. ಮನೆಯ ಹತ್ತಿರದಲ್ಲೇ ಹೂದೋಟ ಇದೆ, ನಾ ಯಾವತ್ತೂ ಒಬ್ಳೆ ಹೋಗೋದಿಲ್ಲ. ಸಖಿಯರನ್ನ ಕರೆದುಕೊಂಡು ಹೋಗ್ತೀನಿ, ಒಬ್ಳೆ ಹೋಗೋದಿಲ್ಲ. ನೀಚನಾಗಿರುವಂತಹ ಪುರುಷ ಆಗಿರಬಹುದು, ನೀಚರಾಗಿರುವಂಥವ್ರು ಯಾರೇ ಆಗಿರಬಹುದು, ಅವರ ಸಂಪರ್ಕವನ್ನ ಮಾಡೋದಿಲ್ಲ, ಮಾತ್ ಸಹಿತ ಆಡಿಸೋದಿಲ್ಲ. ಯಾವಾಗಲೂ ಸಂತೋಷದಿಂದಿರ್ತೀನಿ. ಯಾವಾಗಲೂ ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ಇವತ್ತು ನಮಗೆ ಬೇಕಾಗಿರುವಂಥದ್ದು ಶಾಂತತೆ, ಪೀಸ್. ಅದು ಇವತ್ತೇನಾಗಿದೆ, ನಮ್ಮಿಂದ ದೂರ ಹೋಗಿದೆ ಅನ್ನೋಕ್ಕಿಂತನೂ ಪೀಸ್ ಆಗಿ ಹೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ ಇವ್ರಿಗೆ ಊಟ ಮಾಡಿತ್ತು ಅರಗೋದಿಲ್ಲ. ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. 24 ಗಂಟೆ ಅದೇ ವಿಷಯ.
ಅದಕ್ಕೆ ದ್ರೌಪದಿ ದೇವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾಳೆ, ನಿಮ್ಮ ಸುಖ, ನಿಮ್ಮ ಜೀವನ ಸುಖಮಯವಾಗಿರಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಬೇರೆಯವ್ರ ವಿಷಯವನ್ನ ಮಾತನಾಡಬಾರದು. ಎಚ್ಚರಿಕೆಯನ್ನ ಕೊಟ್ಲು. ಯಾವತ್ತೂ ಕೆಲಸ ಇಲ್ದೆ, ಕಾರ್ಯ ಇಲ್ದೆ, ಕಾರಣ ಇಲ್ದೆ ಬಹಳ ನಗೋಂಥದ್ದು, ಸಿಟ್ಟು ಮಾಡಿಕೊಳ್ಳುವಂಥದ್ದು, ಪತಿಯನ್ನ ಬಿಟ್ಟು ದೂರದಲ್ಲಿರುವಂಥದ್ದು ನನಗೆ ಎಳ್ಳಷ್ಟು ಇಷ್ಟ ಆಗೋದಿಲ್ಲ. ಶ್ಲೋಕದೆಲ್ಲ ಇದೆ, ಬಹಳ ವಿಸ್ತಾರವಾಗಿ ಹೇಳ್ತಾಳೆ ದ್ರೌಪದಿ ದೇವಿ. ಆಮೇಲೆ ಪತಿ ಊರಿಗೆ ಹೋಗಿದ್ದಾನೆ ಅಥವಾ ಪ್ರವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಬಹಳ ಅಲಂಕಾರ ಮಾಡಿಕೊಳ್ಳುವಂಥದ್ದು, ಬಹಳ ಹೂವುಗಳನ್ನ ಮುಡಿದುಕೊಳ್ಳುವಂಥದ್ದು ಅಂಥವೆಲ್ಲ ಮಾಡೋದಿಲ್ಲ. ಇನ್ನು ಆಹಾರ ಇದೆ, ನನ್ನ ಪತಿಗೆ ಯಾವ ಆಹಾರ ಇಷ್ಟನೋ, ಯಾವುದನ್ನ ತಿಂತಾನೋ ಅದನ್ನೇ ನಾನು ತಿಂತೀನಿ. ಯಾವ್ದವನು ತಿನ್ನೋದಿಲ್ಲೋ, ಯಾವ್ದು ಕುಡಿಯೋದಿಲ್ಲೋ ನಾನು ಕುಡಿಯೋದಿಲ್ಲ. ಯಚ್ಚ ಭರ್ತಾನ ಪಿಬತಿ ಯಚ್ಚ ಭರ್ತಾರನ ಸೇವತೆ ಯಚ್ಚ ನಾಶ್ನತಿ ಮೇ ಭರ್ತ ಸರ್ವಂ ತದ್ವರ್ಜಯಾಮ್ಯಹಂ. ಗಂಡ ಯಾವ್ದು ಸ್ವೀಕಾರ ಮಾಡ್ತಾನೋ ಶಾಸ್ತ್ರ ವಿಹಿತವಾಗಿ ಆ ರೀತಿಯಾಗಿ ನಾನು ಸೇವನೆ ಮಾಡ್ತೀನಿ. ಗಂಡ ತಿನ್ನೋದಿಲ್ಲ ಅಂದ್ರೆ ನಾನು ತಿನ್ನೋದಿಲ್ಲ, ಅಷ್ಟು ಗಂಡನನ್ನ ಅನುಸರಣೆ ಮಾಡ್ತೀನಿ. ದ್ರೌಪದಿಯನ್ನ ಪಂಚ ಪಾಂಡವರು, ಶಚಿ ಆಗಿರಬಹುದು, ಶ್ಯಾಮಲಾದೇವಿ ಆಗಿರಬಹುದು, 5 ಜನ ಅಲ್ಲಿದ್ದಾರೆ. ಶಾಸ್ತ್ರದಲ್ಲೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ಅಂತಹ ದ್ರೌಪದಿ ಭಾರತೀ ದೇವಿಯಲ್ಲಿ ಸನ್ನಿಹಿತರಾಗಿದ್ದು, ದ್ರೌಪದಿ ಸಾಕ್ಷಾತ್ ಭಾರತೀ ದೇವಿ, ಅವಳಲ್ಲಿ ಸನ್ನಿಹಿತರಾಗಿರುವಂಥವ್ರು ಶ್ಯಾಮಲ, ಶಚಿ, ಉಮಾ, ಇವರೆಲ್ಲ ಸನ್ನಿಹಿತರಾಗಿರುವಂಥವ್ರು. ಉಷಾದೇವಿ ಅವರೆಲ್ಲ ಹೇಳ್ತಾ ಇದ್ದಾರೆ ಒಳಗಿನಿಂದ. ದ್ರೌಪದಿ ದೇವಿ ಹೇಳ್ತಾ ಇದ್ದಾಳೆ, ಯಾವುದು ಶಾಸ್ತ್ರದಲ್ಲಿ ಹೇಳಿದನೋ ಅದೇ ರೀತಿ ನಾನು ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಾಭಾವಿಕವಾಗಿ ಅವಶ್ಯಕವಾಗಿರುವಂತಹ ವಸ್ತ್ರದ ಅಲಂಕಾರವನ್ನ ಮಾತ್ರ ಮಾಡಿಕೊಳ್ತೇನೆ. ಪತಿಯ ಆಶ್ರಯದಲ್ಲಿರುವಂತಹ ಸ್ತ್ರೀ ಇರುವಂಥದ್ದು ಸನಾತನ ಧರ್ಮವಾಗಿರುವಂಥದ್ದು. ಪತಿಯ ಜೊತೆಗೆ ಸತಿ ಇರಬೇಕು, ಅದು ನಿಜವಾದ ಸನಾತನ ಧರ್ಮ. ಯಾಕಂದ್ರೆ ಪತಿಯೇ ಆಕೆಗೆ ದೇವರಾಗಿರುವಂಥದ್ದು, ಅವಳ ಗತಿಯನ್ನ ಕೊಡುವಂಥವಳು. ಪತಿಯನ್ನ ಬಿಟ್ಟು ಸತಿಯನ್ನ ರಕ್ಷಣೆ ಮಾಡೋರು ಯಾರೂ ಇಲ್ಲ. ಯಾವಾಗಲೂ ಪತ್ನಿಯನ್ನ ಬಹಳ ಪ್ರೀತಿಯಿಂದ ರಕ್ಷಣೆ ಮಾಡ್ತಾನೆ ಗಂಡನಾಗಿರುವಂಥವ್ರು. ಹಾಗಾಗಿ ಪತ್ನಿ ಪತಿಯನ್ನ ಇರಬಾರದು, ಹಾಗಾಗಿ ನಾನು ಇರೋದಿಲ್ಲ. ಇಷ್ಟೇ ಅಲ್ಲದೆ ಪತ್ಯಾಶ್ರಯೋ ಹಿ ಮೇ ಧರ್ಮೋ ಮತಸ್ತ್ರೀಣಾಂ ಸನಾತನಃ. ದ್ರೌಪದಿ ದೇವಿಯಲ್ಲಿ ಬಾಯಲ್ಲಿ ಬಂದಿರುವಂತಹ ಮಾತು. ಸನಾತನವಾದ ಹಿಂದೂ ಧರ್ಮ, ಅದನ್ನ ಮಹಾಭಾರತದಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ. ಗಂಡನನ್ನ ಯಾವಾಗಲೂ ಪ್ರೀತಿ ಮಾಡ್ತೀನಿ, ನನ್ನ ಮನಸ್ಸನ್ನ ನಾನು ಹಿಡಿತದಲ್ಲಿಟ್ಕೊಂಡಿದ್ದೀನಿ. ಮುಂದೆ ಹೇಳ್ತಾಳೆ, ಪೂಜೆ, ಪುನಸ್ಕಾರ, ದಾನ, ನೈವೇದ್ಯ, ಗುರು ಹಿರಿಯರ ಸೇವೆ ಎಲ್ಲವನ್ನ ಮಾಡ್ತೀನಿ. ಚೆನ್ನಾಗಿ ತಿಳಿದುಕೊಂಡು ಮಾಡ್ತೀನಿ. ಕೇಳ್ತೀನಿ, ನನಗೆ ಗೊತ್ತಿಲ್ಲ ಅಂದ್ರೆ ಹಿರಿಯರನ್ನ ಕೇಳಿ ನಾನು ಮಾಡ್ತೀನಿ. ವ್ಯವಹಾರವನ್ನ ಪ್ರಾತಃ ಕಾಲದಲ್ಲಿ ಅವರ ಸೇವೆಯನ್ನ ಮಾಡ್ತೀನಿ. ಬಂಧು ಬಾಂಧವರು ಬಂದಿರ್ತಾರೆ, ಅವರೆಲ್ಲರನ್ನ ಪ್ರೀತಿಯಿಂದ ನೋಡಿಕೊಳ್ತೇನೆ. ಅದೇ ನನ್ನ ಹತ್ರ ಇರುವಂತಹ ಅಸ್ತ್ರ. ಪತಿಯನ್ನ ಸಂತೋಷ ಪಡಿಸೋ ಹಾಗೆ ಮುಂದೇನ್ ಮಾಡ್ತಾಳೆ ದ್ರೌಪದಿ ದೇವಿ ಹೇಳುವಂತಹ ಮಾತು, ಪತಿಯನ್ನ ಸಂತೋಷ ಪಡಿಸೋ ಹಾಗೆ ಗುರು ಹಿರಿಯರನ್ನ, ಪರಿವಾರದವರನ್ನ ಸಂತೋಷ ಪಡಿಸ್ತೀನಿ. ಅದು ನನ್ನ ಕರ್ತವ್ಯ. ಸತ್ಯವಾದಿನಿಯಾಗಿ ಪೃಥ್ವಿ ಸಮಾನಲಾಗಿರುವಂತಹ, ಕ್ಷಮಾಶೀಲಲಾಗಿರುವಂತಹ ಕುಂತಿ ದೇವಿಯ ಸೇವೆಯಲ್ಲಿ ನಾನು ನಿರತಳಾಗಿರ್ತೀನಿ. ಇಬ್ರ ಮನೆಯಲ್ಲಿ ಊಟ ಮಾಡುವಂಥವ್ರು ನಮ್ಮ ಮನೆಯಲ್ಲಿ ಕೇಳ್ತೀಯಾ? ಸತ್ಯಭಾಮಾ ದೇವಿ ಹೇಳ್ತಾ ಇದ್ದಾಳೆ, ಎಲ್ಲ ಗೊತ್ತು ಲಕ್ಷ್ಮೀ ದೇವಿಗೆ. ಆದರೂ ಒಂದು ಮಾತಿನಲ್ಲಿ ಹೇಳ್ತಾಳೆ, ನನ್ನ ಮನೆಯಲ್ಲಿ 8,000 ಜನ ಬ್ರಾಹ್ಮಣರು ನಿತ್ಯದಲ್ಲಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ಅಷ್ಟೇ ಅಲ್ಲ, 88,000 ಸ್ನಾತಕರು ನಮ್ಮನ್ನ ಆಶ್ರಯ ಮಾಡಿದ್ದಾರೆ. 10,000 ಬ್ರಹ್ಮಚಾರಿಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ. ಅವರೆಲ್ಲ ಪೋಷಿತರಾಗಿರುವಂಥವ್ರು. ಅವರೆಲ್ಲರ ಯೋಗಕ್ಷೇಮವನ್ನು ನಾನು ಬಯಸ್ತೀನಿ, ಕೇಳ್ತೀನಿ. ಅವರಿಗೆ ನನ್ನ ಪತಿಗಳಿಗೆ ಸಂತೋಷ ಆಗೋ ಹಾಗಿರ್ತೀನಿ. ನನ್ನ ಅರಮನೆಯಲ್ಲಿ 1,00,000 ಜನ ಸೇವಕಿಯರಿದ್ದಾರೆ. ಅವರೆಲ್ಲರ ಹೆಸರು, ಅವರ ಮುಖಚರ್ಯೆ, ಅವರು ಮಾತಾಡುವಂತಹ ರೀತಿ, ವ್ಯವಹಾರ
ಎಲ್ಲವೂ ನನಗೆ ತಿಳಿದಿರುವಂಥದ್ದು. ದ್ರೌಪದಿ ದೇವಿ ಹೇಳುವಂತಹ ಮಾತು. ಅಷ್ಟೇ ಅಲ್ಲ, ನನ್ನ ಪತಿಗಳು ಪ್ರತಿಯೊಂದು ಪ್ರವಾಸದಲ್ಲಿ ಲಕ್ಷಾವಧಿ ಆನೆ, ಕುದುರೆ, ರಥ, ಆಯುಧ, ಆಹಾರ, ಸೇವಕರು ಎಲ್ಲರನ್ನ ನಾನೇ ನಿಂತು ಸ್ವತಃ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೇನೆ. ಇದು ನಿಶ್ಚಿತವಾಗಿರುವಂತಹ ಕೆಲಸವಾಗಿರುವಂಥದ್ದು. ಎಷ್ಟೆಲ್ಲ ಮಾಡ್ತಾಳೆ ನೋಡ್ರಿ ದ್ರೌಪದಿ ದೇವಿ. ಇನ್ನು ಮನೆಯಲ್ಲಿ ಯಾವುದೇ ಆಯವ್ಯಯ ವ್ಯವಹಾರ ಆಗಿರ್ಬೋದು, ಉಳಿತಾಯ ಮಾಡುವಂಥದ್ದಾಗಿರಬಹುದು, ಮನೆಯ ಖರ್ಚಾಗಿರಬಹುದು, ಎಲ್ಲವನ್ನ ನಾನೇ ನಿಂತು ನೋಡ್ತೇನೆ. ಸರ್ವಂ ಪ್ರಾಜ್ಞಂ ಶ್ಲೋಕದಲ್ಲೆಲ್ಲ ಹೇಳ್ತಾರೆ ವಿಸ್ತಾರವಾಗಿ. ಅಷ್ಟೇ ಅಲ್ಲ, ಯಾವುದೇ ಕಷ್ಟಕರವಾಗಿರುವಂತಹ ಕೆಲಸ ಆಗಿರಬಹುದು, ಸುಖ ಭೋಗಗಳ ಕೆಲಸ ಆಗಿರಬಹುದು, ಎರಡನ್ನೂ ಸರಿಯಾಗಿ ಸಮಾನವಾಗಿ ನೋಡ್ತೀನಿ. ಹಗಲು ರಾತ್ರಿ ಆ ಭಾರವನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಧರ್ಮದ ಪೂರ್ಣ ಆಚರಣೆಯನ್ನ ಮಾಡುವಂತಹ, ಕೋಶಾಗಾರದ ರಕ್ಷಣೆಯನ್ನ ಮಾಡುವಂತಹ ಪೂರ್ಣವಾದ ಜಾಣತನ ಅಂತಂತಾರಲ್ಲ, ಸಮುದ್ರದಂತೆ ಲಕ್ಷ್ಯವಾಗಿ ವಿಶಾಲವಾಗಿ ನಾನು ಅದನ್ನು ಮಾಡ್ತೀನಿ ಅಂತಾಳೆ. ಎಂತೆಂತ ಮಾತು ಹೇಳ್ತಾ ಇದ್ದಾಳೆ ನೋಡಿ. ಅದೃಶ್ಯಂ ವರುಣಸ್ಯೇವ ನಿಧಿಪೂರ್ಣಂ ವಿಬೋಧದಿಂ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ಪತಿಯಲ್ಲಿ ಭಕ್ತಿಯನ್ನ ಮಾಡುವಂಥದ್ದು, ಪತಿಯಲ್ಲಿ ಪ್ರೀತಿಯನ್ನ ಮಾಡುವಂಥದ್ದು, ಇದೇ ನಿಜವಾದ ಮಂತ್ರ. ಎಲ್ಲರಿಗೂ ಬಹಳ ಅತ್ಯವಶ್ಯಕವಾಗಿರುವಂಥದ್ದು. ಹೇಗಾದ್ರೂ ಮಾಡಿ ಎಲ್ಲರ ಬಾಯಲ್ಲಿ ಬರುವಂತಹ ಮಾತು, ನನ್ನ ಗಂಡ ನಾ ಹೇಳ್ದ ಹಾಗಿರಬೇಕು, ನಾ ಹೇಳುವಂತಹ ಮಾತನ್ನ ಕೇಳಬೇಕು ಅಂತ ಎಲ್ಲ ಸೌಭಾಗ್ಯವತಿಯರ ಅಪೇಕ್ಷೆ. ಅದಕ್ಕೆ ದ್ರೌಪದಿ ದೇವಿ ಹೇಳಿಕೊಟ್ಟಿರುವಂತಹ ಸುಂದರವಾದ ಒಂದೇ ಒಂದು ಮಂತ್ರ, ಅದು ಪ್ರೀತಿ. ಎಷ್ಟು ಪ್ರೀತಿಯಿಂದ ನೀವು ವ್ಯವಹಾರವನ್ನ ಮಾಡ್ತೀರೋ ಅಷ್ಟು ನಿಮ್ಮ ಪತಿಯಂದರು ನಿಮ್ಮ ಮೇಲೆ ಅಷ್ಟು ಪ್ರೀತಿಯನ್ನ ಮಾಡ್ತಾರೆ, ಅಷ್ಟು ನಿಮ್ಮ ಮೇಲೆ ವಿಶೇಷವಾಗಿ ಪ್ರೀತಿಯನ್ನ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಲೋಕದ ದೃಷ್ಟಿಯಿಂದ ಇವರಿಬ್ಬರ ನಡೆದಿರುವಂತಹ ಸಂವಾದ ಇದು. ಅದಕ್ಕೆ ಕೊನೆಗೊಂದು ಮಾತು ಹೇಳ್ತಾಳೆ ಸತ್ಯಭಾಮಾದೇವಿ. ಕೃಷ್ಣನ ಅನುಗ್ರಹದಿಂದ, ನಿನ್ನ ಅಣ್ಣನಾಗಿರುವಂತಹ ಕೃಷ್ಣನ ಅನುಗ್ರಹದಿಂದ ಎಲ್ಲವನ್ನೂ ನಾನು ಪಡೆದಿದ್ದೀನಿ ಅಂತಾಳೆ. ಅಂದ್ರೆ ಲೋಕದ ದೃಷ್ಟಿಯಿಂದ ಇದು ಇವರಿಬ್ರು ಮಾಡಿರುವಂತಹ ಸಂವಾದ. ಅಂದ್ರೆ ನಾವು ಜೀವನದಲ್ಲಿ ಹೇಗಿರಬೇಕು, ಸತಿ ಪತಿಯರು ಹೇಗೆ ವ್ಯವಹಾರವನ್ನ ಮಾಡಬೇಕು, ಪತ್ನಿಯಾದವಳು ಪತಿಯಲ್ಲಿ ಹೇಗೆ ಪ್ರೀತಿಯನ್ನ ಮಾಡಬೇಕು, ಗುರು ಹಿರಿಯರನ್ನ, ಬಂಧು ಬಾಂಧವರನ್ನ, ಅತ್ತೆ ಮನೆಯ ಎಲ್ಲರನ್ನ ಸದಸ್ಯರನ್ನ ಹೇಗೆ ಸಂತೋಷ ಪಡಿಸಬೇಕು, ಅದಕ್ಕಿರುವಂತಹ ಒಂದೇ ಒಂದು ಸರಳವಾದ ಮಂತ್ರ, ಅದು ಪ್ರೀತಿ. ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದು ಅಂತ ಒಬ್ಬನು ಕವಿ ಹೇಳ್ತಾನೆ. ಹಾಗೆ ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ. ದ್ರೌಪದಿ ದೇವಿ ಮತ್ತು ಸತ್ಯಭಾಮಾದೇವಿಯರ ಸಂವಾದ ಸುಲಭವಾಗಿ, ಅತ್ಯಂತ ಸರಳವಾದ ಮಂತ್ರ, ಅದು ಪ್ರೀತಿ. ಪತಿಯನ್ನ ಪ್ರೀತಿಯನ್ನ ಮಾಡಬೇಕು, ಅವನ ಮನಸ್ಸನ್ನ ಗೆಲ್ಲಬೇಕು